ರಾಜ್ಯ ಮಟ್ಟದ ಉತ್ತಮ ಎಸ್ಡಿಎಂಸಿ ಪ್ರಶಸ್ತಿಗೆ ತೋಕರಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಯ್ಕೆಯಾಗಿದೆ. ಮೂಡಲಗಿ ತಾಲೂಕಿನ ತೋಕರಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು ಖಾಸಗಿ ಶಾಲೆಯ ಶಿಕ್ಷಣಕ್ಕೆ ಸವಾಲೊಡ್ಡುವಂತೆ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದ ಶಾಸಕ, ಶಿಕ್ಷಕ ಹಾಗೂ ಗ್ರಾಮಸ್ಥರ ಸೇವೆ, ಶಾಲೆ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಕಾರ್ಯವೈಖರಿಯನ್ನ ಪರಿಗಣಿಸಿ 2025 ಹಾಗೂ 26ನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಎಸ್ಡಿಎಂಸಿ ಪ್ರಶಸ್ತಿ ಸಿಕ್ಕಿರುವುದು ವಿಶೇಷವಾಗಿದೆ. ನನ್ನ ಹೆಸರು ಶ್ರೀಶೈಲ್ ಹನುಮಂತಪ್ಪ ಹುಬ್ಬಳ್ಳಿ ಅಂತೇಳಿ ಈ ಶಾಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ 2016ರಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಅಂತ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಇದೇ ಶಾಲೆಯಲ್ಲಿ ಇದ್ಕೊಂಡು ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದೀನಿ. ಕಳೆದ 2025-26ನೇ ಸಾಲಿನಲ್ಲಿ ಸರ್ ರಾಜ್ಯ ಮಟ್ಟದ ಉತ್ತಮ ಎಸ್ಡಿಎಂಸಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಟ್ಟ ಕಡೆಯ ಗ್ರಾಮವಾಗಿರ್ತಕ್ಕಂಥ ತೋಕರಟ್ಟಿಗೆ ಎಸ್ಡಿಎಂಸಿಗೆ ಪ್ರಶಸ್ತಿ ಬಂದಿದ್ದು ನಾವೆಲ್ಲರೂ ಕೂಡ ಅತ್ಯಂತ ಸಂತಸ ಪಡ್ತಕ್ಕಂಥ ವಿಷಯ ಅಂತ ಹೇಳ್ಬೋದು ಸರ್. ಸರ್ಕಾರಿ ಶಾಲೆಗೆ ಎಸ್ಡಿಎಂಸಿ ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ನೋಡಿ ಸರ್ಕಾರ ಈ ಪ್ರಶಸ್ತಿಯನ್ನು ನೀಡಿದ್ದು ನಮ್ಗೆಲ್ಲರೂ ಕೂಡ ಬಹಳಷ್ಟು ಸಂತಸ ಅಂತ ಹೇಳಿಕೆ ಬಯಸ್ತೀವಿ ಸರ್. ಈ ಸಂದರ್ಭದಲ್ಲಿ ನಾವು ಕೆಲವು ವ್ಯಕ್ತಿಗಳನ್ನ ನೆನಲೇಬೇಕಾಗ್ತದೆ ಸರ್. ನಮ್ಮ ಶಾಲೆಗೆ ನೂತನವಾಗಿ ಕೊಠಡಿಯನ್ನು ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರನ್ ಜಾರಕಿಹೊಳಿಯವರಾಗಿರ್ಬೋದು, ನಮ್ಮ ಇದಕ್ಕಿಂತ ಪೂರ್ವದಲ್ಲಿ BO ಆಗಿರ್ತಕ್ಕಂಥ ಶ್ರೀ ಅಜಿತ್ ಮನ್ನಿಕೇರಿ ಸರ್ ಆಗಿರ್ಬೋದು, ಪ್ರಸ್ತುತವಾಗಿ ಇರ್ತಕ್ಕಂಥ PB ಹಿರೇಮಠ ಅಂತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ಇವರೆಲ್ಲರ ಸಹಕಾರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆ ಮುನ್ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೀವಿ. 79 ವಿದ್ಯಾರ್ಥಿಗಳು ದಾಖಲಾತಿಯನ್ನ ಪಡೆದು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಗ್ರಾಮದ ಜನರ ಶಾಲೆಯ ಮೇಲೆ ಇರ್ತಕ್ಕಂಥ ಪ್ರೀತಿ ಹಾಗೂ ಭರವಸೆ, ಜೊತೆಗೆ ನಮ್ಮ ಕೆಲಸಗಳಲ್ಲಿ SDMC ಅವರು ಪ್ರತಿಯೊಂದರಲ್ಲಿ ಕೂಡ ಭಾಗಿಯಾಗಿ ಮತ್ತಷ್ಟು ನಮ್ಮನ್ನ ಕೆಲಸ ಮಾಡ್ಲಿಕ್ಕೆ ಹುರಿದುಂಬಿಸ್ತಾ ಇದ್ದಾರೆ ಸರ್. ನನ್ನ ಜೊತೆಗೆ ಇಬ್ಬರು ಅತಿಥಿ ಶಿಕ್ಷಕರು ಕೂಡ ಇದ್ದಾರೆ, ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಿಸು. ಮತ್ತೆ ಈ ಎಲ್ಲ ಅವಾರ್ಡ್ ಸಿಗಬೇಕಾದ್ರೆ ಇದು ನಮ್ದೇನಲ್ರಿ, ಇದು ನಾವು SDMC ಅಂತ ಸರ್ ಹೋಗುತ್ತಾರೋ ಅದರ ಮೂಲತಃ ಕಾರಣ ಅವರು ಅದಕ್ಕೆ ಹುಬ್ಬಳ್ಳಿ ಸರ್ಗಳ ಮೂಲ ಕಾರಣ ಇದಕ್ಕೆ. ಯಾಕಂದ್ರೆ ಅವ್ರು ಹಾಕಿ ಕೊಟ್ಟ ಮಾರ್ಗದರ್ಶನದೊಳಗೆ ನಾವು ಕೂಡ ನಡೆದು ಗ್ರಾಮಸ್ಥರೆಲ್ಲ ಕೂಡಿ ಅದರಿಂದ ಇದೊಂದು ಸ್ಥಾನಕ್ಕೆ ಹೋಗಕ್ಕೆ ನಮ್ಗೆ. ಕಡಿಮೆ ಜನಸಂಖ್ಯೆ, ಅತಿ ಕುಗ್ರಾಮದಂತಿರುವ ಮೂಡಲಗಿ ತಾಲೂಕಿನ ಕಟ್ಟ ಕಡೆಯ ಗ್ರಾಮ ತೋಕರಟ್ಟಿ. ಕಡಿಮೆ ಮನೆಗಳು, ಹಿಂದುಳಿದ ಶಿಕ್ಷಣ ಶಾಲೆ, ಅಸ್ತವ್ಯಸ್ತತೆ ಇವನ್ನೆಲ್ಲ ಗಮನಿಸಿದ ಶ್ರೀಶೈಲ್ ಹನುಮಂತಪ್ಪ ಹುಬ್ಬಳ್ಳಿ ಅವರು 2016ರಲ್ಲಿ ಬಡ್ತಿಯಾಗಿ ಸತತ 10 ವರ್ಷಗಳಿಂದ ಶಾಲಾ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರ ಒಂದು ಶಿಕ್ಷಣ ಅಭಿವೃದ್ಧಿಗೆ ಶಾಲಾ SDMC ಅವರು ಹಾಗೂ ತೋಕರಟ್ಟಿ ಗ್ರಾಮದ ಗ್ರಾಮಸ್ಥರು ಉತ್ತಮವಾಗಿ ಸಾಥ್ ನೀಡಿದರು. ಅವರು ನಾನು ಮಾಡಿರ್ತಕ್ಕಂಥ ಅಲ್ಪ ಸೇವೆಯನ್ನು ಗುರುತಿಸಿ ಕಳೆದ ಒಂದು ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಒಂದು ಹೋಂಡಾ ಶೈನ್ ಅನ್ನ ನಮ್ಗೆ ಕಾಣಿಕೆಯಾಗಿ ನೀಡಿದ್ದಾರೆ. 5ನೇ ತರಗತಿಗಾಗಿ ಮಕ್ಕಳು ಪಕ್ಕದ ಗ್ರಾಮಕ್ಕೆ ಹೋಗಬೇಕಾದ ಸ್ಥಿತಿಯನ್ನು ಗಮನಿಸಿದ ಶ್ರೀಶೈಲ್ ಕುಗ್ರಾಮದಲ್ಲಿದ್ದ ಈ ಶಾಲೆಗೆ ಬಡ ಮಕ್ಕಳು ಮುರಾರ್ಜಿ ಹಾಗೂ ಇನ್ನಿತರ ವಸತಿ ಶಾಲೆಗಳಿಗೆ ಸೇರ್ಪಡಿಸಲು ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವಿಲ್ಲದೆ ಹೆಚ್ಚುವರಿ ತರಬೇತಿ ತೆಗೆದುಕೊಂಡು ಉನ್ನತ ಶಿಕ್ಷಣ ನೀಡ್ತಾ ಇದ್ದಿದ್ದು ವಿಶೇಷ. ಅಲ್ಲದೆ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಮೂಲಕ ಪ್ರಾಧ್ಯಾಪಕರಿಗೆ ಸುಮಾರು 1,10,000 ಬೈಕನ್ನು ಕಾಣಿಕೆಯಾಗಿ ನೀಡಿರುವುದು ವಿಶೇಷವಾಗಿದೆ. ಶಿಕ್ಷಕರಿಗೆ ಬೈಕ್ ಯಾಕೆ ಗಿಫ್ಟ್ ಕೊಟ್ಟು ಅಂತಂದ್ರ, ಈಗ ನಮ್ಮ ಮನೆಯಲ್ಲಿ ಕೆಲವೊಂದಿಷ್ಟು ಹುಡುಗರ, ನಮ್ಮ ಅಂತಾಂಬರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕೆಲವೊಂದಿಷ್ಟು ಹುಡುಗರ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾವ ಸರ್. ಸುಮಾರು ಇಲ್ಲ ಅಂದ್ರೆ ವರ್ಷಕ್ಕೆ 50,000 ರಿಂದ 60,000 ರೂಪಾಯಿ ಅವ್ರಿಗೆ ನಾವು ಖರ್ಚು ಮಾಡ್ತೀವಿ ಸರ್. ನಮ್ಮ ಶಿಕ್ಷಕರು ಡೈಲಿ ಪ್ರತಿ 9 ನೈಟ್ ಅಂದ್ರೆ 5 ಗಂಟೆಗೆ ಬಿಡು ಸ್ಕೂಲ್ ರೀ, 9-9:30 ಮಟ್ಟ ಸ್ಕೂಲ್ ನಡೆಸ್ತಾರೆ. ನೈಟ್ ಮುರಾರ್ಜ್ ಟೀಚಿಂಗ್ ಕೊಡ್ತಾರೆ ಸರ್, ಮುರಾರ್ಜ್ ಟೀಚಿಂಗ್ ಕೊಡ್ತಾರ್ರಿ. ಅದು ಶಿಕ್ಷಣಕ್ಕಂತೂ ಏನು ಕೊರತೆನೇ ಇಲ್ಲ ಸರ್, ಎಲ್ಲಾನು ಪ್ರಯತ್ನ ಮಾಡ್ತಾರೆ ಸರ್. ಕ್ವಾಲ್ಮೇಟ್ದಾಗ ಏನು ಇರುತ್ತೆ ಸರ್, ನಮ್ಮ ಕ್ವಾಲ್ಮೇಟ್ ಶಾಲೆಗೆ ನಮ್ಮ ಸ್ಕೂಲ್ ಯಾವುದಕ್ಕೂ ಕಮ್ಮಿ ಇಲ್ರಿ. ಅದಕ್ಕಾಗಿ ನಾವು ಅವರಿಗೆ ಇಲ್ಲಪ್ಪ ನಾವು 10 ವರ್ಷ ಸೇವೆ ಸಲ್ಲಿಸ್ಯಾರು, ಇಷ್ಟೆಲ್ಲ ಮಾಡ್ಕೊತ ಬಂದವರು ನಮ್ಮ ಹುಡುಗರು ಸುಧಾರಣೆ ಆಗ್ಯಾವ ಸರ್. ಅದಕ್ಕಾಗಿ ನಾವು ಮತ್ತೆ ಇಷ್ಟೆಲ್ಲ ಅವನು ಹೊರಗೆ 50,000-60,000 ಗಂಟ್ಲೆ ಖರ್ಚು ಮಾಡಿ 10 ವರ್ಷ ಗಂಟ್ಲೆ ಇದು ಮಾಡ್ತಿದ್ದೀವಿ. ಅದಕ್ಕೆಲ್ಲ ಅನುಕೂಲ ಆಗೈತಿ. ಏನೋ ನಮ್ಮ ಪ್ರೀತಿದಿಂದ ಇದೊಂದು ಬೈಕ್ ಅವ್ರಿಗೆ ಇರ್ಲಿ ಅಂತ ನಾವು ಗ್ರಾಮಸ್ಥರೆಲ್ಲ ಕೂಡಿ ಕೊಡಿಸಿರು ಸರ್. ಪ್ರತಿಯೊಬ್ಬರಿಗೂ ಶಿಕ್ಷಣ ಎನ್ನುವುದು ಬಹಳ ಮುಖ್ಯ. ಶಿಕ್ಷಣದ ಬುನಾದಿ ಉತ್ತಮವಾಗಿದ್ದರೆ ಮುಂದಿನ ಜೀವನ ಅತ್ಯುತ್ತಮವಾಗಿರುತ್ತೆ. ಉತ್ತಮ ಶಿಕ್ಷಣ ನೀಡುವುದು ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯವಿಲ್ಲ. ಮುಖ್ಯವಾಗಿ ಆಯಾ ಸರ್ಕಾರಿ ಶಾಲೆಯ SDMC ಅವರ ಪಾತ್ರ ಬಹು ಮುಖ್ಯವಾಗಿದೆ. ಜೊತೆಗೆ ಗ್ರಾಮಸ್ಥರ
ಪಾಲಕರ ಪಾತ್ರವೂ ಕೂಡ ಮುಖ್ಯವಾಗುತ್ತೆ. ಇವೆಲ್ಲವೂ ಉತ್ತಮವಾಗಿದ್ದರೆ ಮಾತ್ರ ಒಂದು ಆದರ್ಶ ಶಾಲೆ, ಆದರ್ಶ ಶಿಕ್ಷಕನಾಗಲು ಸಾಧ್ಯ. ವಿಶೇಷವಾಗಿ ಇಲ್ಲಿ ಬಡ ಮಕ್ಕಳು ಸರ್, ಮೂಲತಃ ನಮ್ಮದು ಭಾಳ ಕುಗ್ರಾಮ. ಬಡ ಮಕ್ಕಳು ಇರೋದಕ್ಕೋಸ್ಕರವಾಗಿ ಅವರ ಮುಂದಿನ ವ್ಯಾಸಂಗಕ್ಕೆ ಮತ್ತೊಂದು ಊರಿಗೆ ಹೋಗಬಾರದು ಅನ್ನೋ ಸಲುವಾಗಿ ನಾವು 4 ಹಾಗೂ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿವಿಧ ವಸತಿ ಶಾಲೆಗಳಿಗೆ ವಿಶೇಷ ಬೋಧನೆಯನ್ನು ಮಾಡ್ತಿದ್ವಿ ಸರ್. ಕಳೆದ 10 ವರ್ಷಗಳಿಂದ ನಾವು ಹಗಲಿ ರಾತ್ರಿ ಕೂಡ ತರಗತಿಗಳನ್ನು ನಡೆಸಿ ವಿಶೇಷವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡಿ, ಪರೀಕ್ಷೆಗಳನ್ನು ತೆಗೆದುಕೊಂಡು ಅವರಿಗೆ ಪುನರಾವರ್ತನೆ ಮಾಡಿ ಪರೀಕ್ಷೆಗೆ ಸಿದ್ಧಗೊಳಿಸಿ ಅವರನ್ನು ಪ್ರತಿ ವರ್ಷ 3-4 ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಶಾಲೆಯ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಬೇರೆ ಖಾಸಗಿ ಶಾಲೆಗಳಲ್ಲಿ ಇಲ್ಲೇ ಇರತಕ್ಕಂಥ ಸವಲತ್ತುಗಳು ಸಹ ನಮ್ಮ ಶಾಲೆಯಲ್ಲಿ ಇದಾವೆ. ಅಂದರೆ ಯಾವುದೇ ಖಾಸಗಿ ಶಾಲೆಗಳಿಗೆ ಕೊರತೆ ಇಲ್ಲದ ಹಾಗೆ ನಮ್ಮ ಶಾಲೆಯಲ್ಲಿ ಸವಲತ್ತುಗಳಿದಾವೆ. ಉತ್ತಮ ಗುಣಮಟ್ಟದ ಬೋಧನೆ ಇದೆ, ಉತ್ತಮ ಗುಣಮಟ್ಟದ ಪರಿಸರ ಕೂಡ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನ ದಯಮಾಡಿ ನಮ್ಮ ಶಾಲೆಗೆ ದಾಖಲಿಸಿ ಈ ಶಾಲೆಯ ಅಭಿವೃದ್ಧಿಗೆ ನೀವು ಕೂಡ ಕೈ ಜೋಡಿಸಬೇಕಂತಕ್ಕಂಥ ಮನವಿಯನ್ನ ಈ ಮುಖಾಂತರವಾಗಿ ತಮ್ಮಲ್ಲಿ ಮಾಡ್ತೀವಿ.